ಇಂಡಿಯಾಲಿ ಗಣೇಶ ಹಬ್ಬನ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ಪ್ರತಿ ವರ್ಷನೂ ಗಣೇಶ ಇಡಕ್ಕೆ ಬೇರೆ ಬೇರೆ ಥರ ಮಂಟಪನ ನನ್ನ ತಮ್ಮ ಮಾಡಿಸ್ತಿದ್ದ. ಆ ಇಂಟ್ರೆಸ್ಟ್ ಅವನಿಗೆ ನಮ್ಮ ಅಪ್ಪ ಇಂದ ಬಂದಿರೋದು. ನೈಟೆಲ್ಲ ಎದ್ದಿದ್ದು ನನ್ನ ತಮ್ಮನೂ ಅಪ್ಪ ಎಲ್ಲ ರೆಡಿ ಮಾಡೋರು, ಅಮ್ಮ ಹಬ್ಬದ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋರು, ನಾನು ನಮ್ಮಣ್ಣ ಹೆಲ್ಪ್ ಮಾಡ್ತಿದ್ವಿ. ಅದ್ರ ಡೆಕೋರೇಷನ್ಸ್ಗೂ ಹೆಲ್ಪ್ ಮಾಡ್ತಾ ಹಬ್ಬದ ಅಡುಗೆ ಮನೆ ಕ್ಲೀನಿಂಗು ಅಂತ ನಮ್ಮಮ್ಮ ಒಬ್ಬರೇ ಹೇಗೆ ಮಾಡ್ತಿದ್ರು ಪಾಪ ಅಂತ ಇವಾಗ ಗೊತ್ತಾಗ್ತಿದೆ. ನಾನು ನೈಟ್ ಗಣೇಶ ಮಾಡಕ್ಕೆ ಕೂತಿದ್ದು, ಮುಗ್ಸೋಕ್ಕೆ ಬೆಳಗ್ಗೆ 5 ಗಂಟೆ ಆಗಿತ್ತು. ಇನ್ನೇನು ಮಲ್ಕೊಳ್ಳೋದು ಅಂತ ಡೆಕೋರೇಷನ್ ಮಾಡೋಕ್ಕೆ ಶುರು ಮಾಡಿಕೊಂಡೆ. ನಾನು ಮುಂಚೆನೇ ಹೇಳ್ದಂಗೆ ಗಣೇಶ ಇಡಬೇಕು ಅಂತ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಆಗಿದ್ದು. ಡೆಕೋರೇಷನ್ ಎಲ್ಲ ಮುಗಿಸಿ ಆರಾಮಾಗಿನೇ ಅಡುಗೆ ಮಾಡ್ತಿದ್ದೆ. ಆದರೆ ಹೆಲ್ಪ್ ಮಾಡ್ತೀನಿ ಅಂತ ರಜತ್ ಬಂದು 2 ಸಲ ಒಗ್ಗರಣೆ ಸೀಸಿ ಡಬಲ್ ಕೆಲಸ ಕೊಟ್ಟರು. ಕಡುಬು ಗಣೇಶ ಹಬ್ಬಕ್ಕೆ ಕಂಪಲ್ಸರಿ, ಆದರೆ ನಮ್ಮ ಹತ್ರ ಕಡುಬು ಮಾಡೋ ಮೌಲ್ಡ್ ಮತ್ತು ಸ್ಟೀಮರ್ ಎರಡೂ ಇರಲಿಲ್ಲ. ಹೆಂಗೋ ಕೈಯಲ್ಲೇ ರೊಟ್ಟಿ ಥರ ತಟ್ಟಿ ಒಂದು ದೊಡ್ಡ ಪಾತ್ರೆಯಲ್ಲಿ ಇನ್ನೊಂದು ಪಾತ್ರೆ ಇಟ್ಟು ಅದನ್ನೇ ಸ್ಟೀಮರ್ ಥರ ಯೂಸ್ ಮಾಡಿ ಕಡುಬು ಮಾಡಿದಾಯಿತು. ಇದೆಲ್ಲ ಆಗಿ ಪೂಜೆ ಮಾಡಿದ್ಮೇಲೆ ನಂಗೆ ಸಿಕ್ಕಿದ ನೆಮ್ಮದಿ ಇತ್ತಲ್ಲ, ಅದು ನಂಗೆ ನಿದ್ದೆ ಆಗಿಲ್ಲ ಅನ್ನೋದನ್ನೇ ಮರೆಸ್ಬಿಡ್ತು. ಕೊನೆಗೆ ಊಟ ಮಾಡಿ ಮನೆಗೆ ಕಾಲ್ ಮಾಡಿ ನಾನು ಮಾಡಿರೋ ಗಣೇಶ ತೋರಿಸಿ ಅಮ್ಮನ ಮನೆ ಗಣೇಶನ ನೋಡಿ ಕಣ್ಣು ತುಂಬಿಕೊಂಡೆ. ಈ ವರ್ಷ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ. ಗಣೇಶ ಹಬ್ಬದ ಶುಭಾಶಯಗಳು.